ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವರಂತ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ಜನ ಕೇಳ್ದಂಗೆ ಮಗುಗೆ ಏನು ತಿನ್ನಿಸ್ತೀರಾ, ಏನು ರೊಟೀನ್ ಫಾಲೋ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಸೊ ಅದರದ್ದೇ ಇವತ್ತು ಒಂದು ವಿಡಿಯೋ ಕಂಪ್ಲೀಟಾಗಿ ಅಚ್ಚುಗೆ ಬ್ರೇಕ್ಫಾಸ್ಟಿಗೆ ನಾನು ಏನು ಕೊಡ್ತೀನಿ ಅನ್ನೋದನ್ನು ಪ್ರಿಪ್ರೇಷನಿಂದ ಹಿಡಿದು ಅದನ್ನು ಹೇಗೆ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂದ್ಕೊಳ್ತೀನಿ. ಆ್ಯಂಡ್ ಈ ಒಂದು ರೆಸಿಪಿ ನಾನು ಏನು ತೋರಿಸ್ತಾ ಇದ್ದೀನಿ ಇದನ್ನು 6 ತಿಂಗಳು ಮೇಲಿನ ಮಕ್ಕಳಿಗೆ ಕೊಡ್ಬೋದು ನೀವು ಆರಾಮಾಗಿ, ಅಥವಾ 1 ವರ್ಷದ ಮಕ್ಳಿಗೂ ಕೂಡ ಆರಾಮಾಗಿ ನೀವು ಕೊಡ್ಬೋದು. ಸೊ ಇಷ್ಟೇ ಮಕ್ಕಳು ವರ್ಷಕ್ಕೆ ಇಷ್ಟಕ್ಕೆ ಕೊಡಬೇಕು ಅಂತ ಏನಿಲ್ಲ. 6 ಮಂತ್ಸ್ ಅಬವ್ ಇರೋಂಥ ಮಕ್ಕಳಿಗೆ ಈ ಒಂದು ರೆಸಿಪಿನ ಬೆಳಿಗ್ಗೆ ಬ್ರೇಕ್ಫಾಸ್ಟು ಇಲ್ಲ ಮಧ್ಯಾಹ್ನ ಊಟಕ್ಕೆ ಇಲ್ಲ ರಾತ್ರಿ ಡಿನ್ನರ್ಗೆ ಯಾವ ಟೈಮಲ್ಲಾದರೂ ನೀವು ಕೊಡ್ಬೋದು. ಸೊ ಮೊದಲಿಗೆ ಬನ್ನಿ ತೋರಿಸ್ತೀನಿ ನಾನು ಏನೇನು ಐಟಮ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳಿ. ಸೊ ಫಸ್ಟ್ ಬಂದು ಇದನ್ನು ನಾನು ಏನಂತ ಹೆಸರಿಟ್ಟಿದ್ದೀನಿ ಅಂತ ಹೇಳಿದ್ರೆ ಓಟ್ಸ್ದು ಉಪ್ಪಿಟ್ಟು ಅಥವಾ ಓಟ್ಸ್ದು ಏನು ಹೇಳ್ತಾರೆ ಅದಕ್ಕೆ ಕೇಸರಿ ಬಾತು ಆ ಥರ ಹೇಳ್ಬೋದು. ಆ್ಯಂಡ್ ತುಂಬ ಜನ ಕೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಓಟ್ಸು ಏನು ಹೇಳ್ತಾರೆ ವೆಯ್ಟ್ ಲಾಸಿಗೆ ಯೂಸ್ ಮಾಡುವಂಥದ್ದು. ಸೊ ಮಕ್ಕಳಿಗೆ ಓಟ್ಸ್ ಕೊಡೋದ್ರಿಂದ ವೆಯ್ಟ್ ಲಾಸ್ ಆಗ್ತಾರ ಮಕ್ಕಳು? ಬಿಕಾಸ್ ಓಟ್ಸ್ ಅಂದಿದ ತಕ್ಷಣ ಎಲ್ಲರ ಮೈಂಡಲ್ಲೂ ಬರೋದೇನು ಅಂತ ಹೇಳಿದ್ರೆ ವೆಯ್ಟ್ ಲಾಸಿಗೆ ಯೂಸ್ ಮಾಡುವಂಥ ಒಂದು ಪದಾರ್ಥ ಅಂತಂದರೆ ಓಟ್ಸ್ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಓಟ್ಸ್ನಲ್ಲಿ ಫೈಬರ್ ಅಂಶ ಇರೋದ್ರಿಂದ ಸೊ ಇಟ್ಸ್ ಡೆಫಿನೆಟ್ಲಿ ಗುಡ್, ಮಕ್ಕಳಿಗೆ ಕೊಡ್ಬೋದು. ಇದಷ್ಟೇ ಅಲ್ಲ, ಇದ್ರ ಜೊತೆಗೆ ನಾವು ಬೇರೆ ಹೆಲ್ದಿ ಫ್ಯಾಟ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗಲ್ಲ ಮಕ್ಕಳಿಗೆ, ರಾದರ್ ಒಳ್ಳೆ ಫೈಬರ್ ಅಂಶ ಕೊಡೋದಕ್ಕೆ ಈ ಒಂದು ಓಟ್ಸ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ, ಗಂಜಿ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಮಕ್ಕಳಿಗೆ ಈ ಒಂದು ಓಟ್ಸ್ ಏನಿದೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಓಟ್ಸ್ನ ನಾನು ಹತ್ತತ್ರ 2 ಬಟ್ಲಷ್ಟು ತೊಗೊಂಡಿದ್ದೀನಿ, 2 ಪುಟ್ಟ ಸೈಜ್ ಬಟ್ಲಷ್ಟು. ಸೊ ಇದನ್ನು ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಆವಾಗ ಫ್ರೆಶ್ ಆಗಿ ಮಾಡಿ ಒಂದು 20 ದಿವಸ ಬರುತ್ತೆ ನಮಗೆ. ಈ ಒಂದು ಮೆಷರ್ಮೆಂಟ್ಸಲ್ಲಿ ತೊಗೊಂಡ್ರೆ 2 ಬಟ್ಲು ಓಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ರವೆ ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೀನಿ. ಸೊ ರವೆ ಹೆಂಗೆ ಅಂತ ಹೇಳಿದ್ರೆ ಬರೀ ರವೆ ಮಕ್ಳಿಗೆ ಕೊಟ್ಟರೆ ಇಷ್ಟ ಆಗೋದಿಲ್ಲ, ಮತ್ತು ಗಂಜಿ ಥರ ಮಾಡಿದ್ರು ಅಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಇದನ್ನು ಓಟ್ಸ್ ಜೊತೆ ಮಿಕ್ಸ್ ಮಾಡ್ಕೊಂಡಾಗ ಅದು ಒಂಥರ ಎರಡೂ ಬೆಂದಾದ್ಮೇಲೆ ಒಂಥರ ಚೆನ್ನಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ಮಕ್ಕಳಿಗೆ ತಿನ್ಸೋದಕ್ಕೆ. ಹಾಗಾಗಿ ನಾನಿಲ್ಲಿ ರವೆ ಕೂಡ ತೊಗೊಂಡಿದ್ದೀನಿ. ರವೆ ಒಂದು 4 ರಿಂದ 5 ಬಟ್ಲು. ಸೊ ಇವಾಗ ನಾನು ಇದು 2 ಬಟ್ಲು ತೊಗೊಂಡಿದ್ದೀನಿ ಅಂದರೆ 4 ರಿಂದ 5 ಬಟ್ಲಷ್ಟು ರವೆನ ತೊಗೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಅವಲಕ್ಕಿ. ಸೊ ಅವಲಕ್ಕಿ ಬಂದು ಇದು ಗಟ್ಟಿ ಅವಲಕ್ಕಿ ತೊಗೊಳ್ಳಲ್ಲ ನಾನು, ಪೇಪರ್ ಅವಲಕ್ಕಿ ಅಂತ ಏನು ಕರೀತಾರೆ ಆ ಥರ ಸುಮ್ಮನೆ ತೆಳು ಇರಬೇಕಿದು. ಸೊ ಎಷ್ಟು ತೆಳು ಇರುತ್ತೋ ಅಷ್ಟು. ಸೊ ಪೇಪರ್ ಅವಲಕ್ಕಿ ಅಂತ ಹೇಳಿದ್ರೆ ನಿಮಗೆ ಆರಾಮಾಗಿ ಸಿಗುತ್ತೆ. ಸೊ ಇದು ಹತ್ತತ್ರ 1-1.5 ಬಟ್ಲು. ಆ್ಯಂಡ್ ಇದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮಕ್ಕಳಿಗೆ ತಿನ್ನಬೇಕಾದಾಗ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದನ್ನು ಸಪ್ರೇಟ್ ರೆಸಿಪಿ ಕೂಡ ಮಾಡ್ಕೊಳ್ಬೋದು ನೀವು. ಡೈರೆಕ್ಟಾಗಿ ಅವಲಕ್ಕಿ ಅದ್ರ ಜೊತೆಗೆ ಬೇಳೆ ಏನಾದರೂ ಹಾಕ್ಬಿಟ್ಟು ಒಂದೇ ಒಂದು ತುಂಡಷ್ಟು ಖರ್ಜೂರ ಅಥವಾ ಬೆಲ್ಲನ ಹಾಕಿ ಕೂಗಿಸ್ಕೊಂಡು ಸ್ಮ್ಯಾಶ್ ಮಾಡಿ ಕೂಡ ತಿನ್ನಿಸ್ಬೋದು ಮಕ್ಕಳಿಗೆ. ಸೊ ಅದು ಕೂಡ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಸೊ ಇದಿಷ್ಟು ಮೇನ್ ಬೇಸಿಕ್ ಐಟಮ್ಸ್ ಬೇಕಾಗತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ತೊಗೊಂಡಿರುವಂಥದ್ದು ಗೋಡಂಬಿ ತೊಗೊಂಡಿದ್ದೀನಿ. ಸೊ ಗೋಡಂಬಿ ಲೈಕ್ ವೆಯ್ಟ್ ಗೇನ್ ಆಗಬೇಕು ಮಕ್ಕಳಿಗೆ ಅಂತ ಅಂದಾಗ ಗೋಡಂಬಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಒಂದು ಹೆಲ್ದಿ ಫ್ಯಾಟ್ ಕೊಡೋದಕ್ಕೆ, ಮಸಲ್ನ ಬಿಲ್ಡ್ ಮಾಡೋದಕ್ಕೆ ಈ ಒಂದು ಕ್ಯಾಶ್ಯೂಸ್ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಮಕ್ಕಳದು ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಈ ಒಂದು ಫಸ್ಟ್ 5 ಇಯರ್ಸ್ ಏನಿರುತ್ತೆ. ಸೊ ಹಾಗಾಗಿ ಬಾದಾಮ್ ತೊಗೊಂಡಿದ್ದೀನಿ. ಸೊ ತುಂಬ ಜನ ಇದನ್ನು ನೆನೆಸ್ಬಿಟ್ಟು ಬಿಡಿಸಿ ಒಣಗಿಸಿ ಹಾಕ್ತಾರೆ. ಆ ಥರ ನಾನೇನು ಮಾಡಲ್ಲ, ಡೈರೆಕ್ಟಾಗಿ ಬಾದಾಮಿ ಏನಿದೆ ಅದನ್ನು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿನೇ ಯೂಸ್ ಮಾಡ್ತೀನಿ. ಸೊ ತೋರಿಸ್ತೀನಿ ಹೇಗೆ ಅಂತ. ಆ್ಯಂಡ್ ಇದು ಬಂದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್, ಮೆಮೊರಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ ಈ ಒಂದು ಅಕ್ರೋಚ್ ಏನಿದೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಮಕಾನ, ಸ್ಪೆಷಲಿ ಫಾರ್ ಬೋನ್ ಹೆಲ್ತ್ಗೆ ಮಕಾನ ತುಂಬ ಒಳ್ಳೆಯದು. ಸೊ ಹಾಗಾಗಿ ಮಕಾನ ಕೂಡ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಸೊ ಮಕಾನ ಏನಾಗುತ್ತೆ ಅಂದರೆ ಈಗ ನಾವು ಸ್ವಲ್ಪ ಫ್ರೈ ಮಾಡಿ ರುಬ್ಬಿದಾಗ ಒಂಚೂರು ಬೆಂಡ್ ಥರ ಅನಿಸುತ್ತೆ ಮಾಡಬೇಕಾದಾಗ, ಬಟ್ ಆದರೆ ಆರಾಮಾಗಿ ಈ ಮೇನ್ ಐಟಮ್ಸ್ ನಾವೇನು ತೊಗೊಂಡಿದ್ದೀವಿ ಅದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿದಾಗ ಒಂಥರ ಬೆಂಡ್ ಥರ ಅನಿಸುತ್ತೆ ವೈಟ್ಗೆ. ಬಟ್ ಡೋಂಟ್ ವರಿ, ಅದೊಂದು ಸತಿ ಚೆನ್ನಾಗಿ ಬೇಯಿಸಾದ್ಮೇಲೆ ಇದನ್ನೆಲ್ಲನೂ
ತುಂಬ ಚೆನ್ನಾಗಿ ಬರುತ್ತೆ. ಸೊ ಬನ್ನಿ ಇದನ್ನು ಒಂದೊಂದೇ ಫ್ರೈ ಮಾಡಿಕೊಂಡು ಆಮೇಲೆ ಏನು ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದೆಲ್ಲ ತುಂಬ ಜಾಸ್ತಿ ಕಪ್ಪಗಾಗೋ ಥರ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಮತ್ತು ರವೆ ಕೂಡ ಅಷ್ಟೇ, ಕಲರ್ ಚೇಂಜ್ ಆಗಬೇಕು ಮತ್ತು ಅರೋಮಾ ಬರಬೇಕು. ಸೊ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸರಿ ಬರುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಜಾಸ್ತಿ ಡಿಲೇ ಮಾಡ್ದಲೆ ಈ ಒಂದು ಪ್ರಾಸೆಸ್ನ ಶುರು ಮಾಡ್ಕೊಳ್ಳೋಣ. ಸೊ ನಾನು ಈ ರೀತಿ ಒಂದು ಬಾಂಡಿನ ತೊಗೊಂಡಿದ್ದೀನಿ. ಅಮ್ಮ ಚೆನ್ನಾಗಿ ಉರಿತಾರೆ, ಸೊ ಅದಕ್ಕೆ ನಾನು ಅಮ್ಮಂಗೆ ಹೇಳ್ತೀನಿ, ಬಿಕಾಸ್ ಅಮ್ಮ ಹದವಾಗಿ ಹುರಿದು ಮಾಡ್ತಾರೆ. ಸೊ ಅದಕ್ಕೆ ನಾನು ಅಮ್ಮನ ಕೈಲೇ ಹುರಿಸ್ತೀನಿ. ಆ್ಯಂಡ್ ಆ ಹದ ಕೂಡ ಅಮ್ಮ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಅಂತ ಹೇಳಿ ಅಮ್ಮಂಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಸೊ ಅಮ್ಮ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದಾರೆ. ಇವಾಗ ನಾನು ತೋರಿಸ್ದಂಗೆ ಮಖಾನನ ಹೆಂಗೆ ಉರಿಬೇಕು ಅಂತ ಹೇಳಿದ್ರೆ, ಸುಮ್ಮನೆ ಪ್ರೆಸ್ ಮಾಡಿದ್ರೆ ಅದು ಗರಿ ಗರಿ ಗರಿಯಾಗಿ ಉದುರಬೇಕು. ಆವಾಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ಇದು ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕು. ತುಂಬ ಬಿಸಿ ಬಿಸಿಲೇ ರುಬ್ಬಿಟ್ರೆ ಏನಾಗುತ್ತೆ, ಒಂಥರ ಮುದ್ದೆ ಮುದ್ದೆ ಥರ ಅನಿಸ್ಬಿಡುತ್ತೆ. ಸೊ ಈ ರೀತಿ ಒಂದು ದೊಡ್ಡ ಬೌಲ್ಗೋ ಅಥವಾ ಒಂದು ತಟ್ಟೆ ಮೇಲೋ ಹರಡ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ಅದು ನೀಟಾಗಿ ತಣ್ಣಗಾಗುತ್ತೆ. ಇವಾಗ ಇನ್ನೂ ಒಂದು ಸ್ವಲ್ಪ ಬೆಚ್ಚಗಿದೆ. ಒಂದು 5 ನಿಮಿಷ ಬಿಟ್ಟರೆ ನೀಟಾಗಿ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಈ ಡ್ರೈ ಫ್ರೂಟ್ಸು ಮತ್ತು ಓಟ್ಸ್ ಕೂಡ ಹೆಂಗೆ ಅಂದರೆ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ವ, ಮತ್ತು ಮಕ್ಕಳಿಗೆ ಸಿಗಾಕೊಂಡು ಬಿಡುತ್ತೆ. ಇನ್ನು ಪುಟ್ಟ ಮಕ್ಕಳಿದ್ದಾರೆ ಅಂದರೆ 6 months ಮಕ್ಕಳು ಅಂತಂದರೆ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಬೇಕಾಗುತ್ತೆ. ನಮ್ಮ ಪಾಪು ಸ್ವಲ್ಪ ದೊಡ್ಡವನಿರೋದ್ರಿಂದ ತುಂಬ ನೈಸಾಗಿ ಪೌಡ್ರ್ ಬೇಕಾಗಲ್ಲ, ತರಿಯಾಗಿ ರುಬ್ಕೊಂಡ್ರು ಸಾಕು. ಮತ್ತು ಬೆಂದ ಮೇಲೆ ಇದು ಸಾಫ್ಟ್ ಆಗಿಬಿಡತ್ತೆ. ಸೊ ಹಾಗಾಗಿ ಸುಮ್ಮನೆ ಗರ್ರ ಅನ್ನಿಸ್ತೀನಿ ನಾನು ಇದನ್ನು. ಆ್ಯಂಡ್ ರವೆ ಕೂಡ ಅಷ್ಟೇ, ನಮ್ಮ ಪಾಪು ಆರಾಮಾಗಿ ಇವಾಗ ಹಲ್ಲೆಲ್ಲ ಬಂದಿದೆ ಅವನಿಗೆ. ಸೊ ಹಾಗಾಗಿ ತುಂಬ ರವೆನೂ ನುಣ್ಣಕ್ಕೇನು ರುಬ್ಕೊಳ್ಳೋ ಅವಶ್ಯಕತೆ. ಸೊ ಈ ರವೆಯನ್ನು ನಾವು ರುಬ್ಬೋದಿಲ್ಲ. ಸೊ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಒಂದ್ಸತಿ ಹಿಂಗೆ ಪಲ್ಸ್ ಮೋಡಲ್ ಆನ್ ಮಾಡಿಬಿಟ್ಟು ಆಫ್ ಮಾಡ್ಬೋದು ಅದನ್ನು. ಸೊ ಇವಾಗ ರುಬ್ಕೊಳ್ಳೋದು ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸು ಮತ್ತು ಜಸ್ಟ್ ಪಲ್ಸ್ ಮೋಡಲ್ಲಿ ನಾನು ಓಟ್ಸ್ ಏನಿದೆ ಅದನ್ನು ಮತ್ತು ಅವಲಕ್ಕಿನ. ಸೊ ಅವಲಕ್ಕಿ ಕೂಡ ತುಂಬ ಉದ್ದ ಇರುತ್ತೆ. ಸೊ ಅದು ಕೂಡ ಪಲ್ಸ್ ಮೋಡಲ್ ಅಷ್ಟೇ ಮಾಡಬೇಕು. ಆದರೆ ಇದನ್ನು ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ನೀರು ಬೇಕಾ ಕೊಟ್ಟೆ, ಬಟ್ ನೀರು ಬೀಳಬಾರ್ದು, ಹುಷಾರಾಗಿ ನೋಡ್ಕೊಳ್ಬೇಕು. ಬಿಕಾಸ್ ಒಂಚೂರು ನೀರು ಬಿದ್ದುಬಿಟ್ರು ಈ ಸರಿ ಮುಗ್ಲು ಕಟ್ಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರು ಬೀಳ್ದಿರೋ ಥರ ನೀಟಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಐದರ್ ಸ್ಟೀಲ್ ಬಾಕ್ಸಲ್ಲೋ ಅಥವಾ ಗ್ಲಾಸ್ ಏರ್ ಟೈಟ್ ಗ್ಲಾಸು ಆ ಥರದ್ರಲ್ಲಿ. ಆದಷ್ಟು ಪ್ಲಾಸ್ಟಿಕ್ ಬೇಡ, ಯಾಕೆಂದರೆ ಮಕ್ಕಳು ಕೊಡೋದ್ರಿಂದ. ಮತ್ತು ಇದೆಲ್ಲ ಫ್ರೈ ಮಾಡಿರ್ತೀವಿ, ಸ್ವಲ್ಪ ಬಿಸಿ ಏನಾದರೂ ಇತ್ತು ಅಂದರೆ ಪ್ಲಾಸ್ಟಿಕ್ ರಿಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಬೇಡ ಅಂತ ಹೇಳ್ತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸ್ನ ನೀಟಾಗಿ ರುಬ್ಕೊಂಡಾದ್ಮೇಲೆ ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಈಗ ನಾನು ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಹಾಗೆ ತಿನ್ನಿ ಅಂತಂದರೆ ತಿನ್ನೋದಿಲ್ಲ. ಮತ್ತು ನಮಗೆ ಹೆಂಗಪ್ಪ ಮಕ್ಳಿಗೆ ಡ್ರೈ ಫ್ರೂಟ್ಸ್ ತಿನ್ನಿಸೋದು ಅಂತ ಒಂದು ದೊಡ್ಡ ಸಾಹಸ ಅನಿಸುತ್ತೆ. ಸೊ ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಳಿಗೆ ಡ್ರೈ ಫ್ರೂಟ್ಸು ಹೋಗುತ್ತೆ. ಮತ್ತು ಹಲ್ಲು ಬಂದಿಲ್ದಾರೋ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಹಾಗೆ ಕಚ್ಕೊಂಡು ತಿನ್ನೋಕ್ಕೂ ಕೊಡಲಿಕ್ಕಾಗೋದಿಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ 6 months ಮೇಲೆ ಮಕ್ಕಳಿಗೆ ಈ ರೀತಿ ಕಲ್ಲು ಏನು ಬರುತ್ತೆ ಅದ್ರ ಮೇಲೆ ನೆನೆಸಿಟ್ಟು ಬಾದಾಮಿನ ತೆಗೆದು ಕೊಡೋದು ಮಾಡ್ತಾರೆ. ಸೊ ನಾವೊಂದು ಐ ಥಿಂಕ್ 1 month ಹತ್ತಿರ ಆ ರೀತಿ ತೆಗೆದ್ಬಿಟ್ಟು ಪಾಪುಗೆ ಹಾಗೆ ನೆಗ್ಸಿದ್ವಿ. ಬಟ್ ಅದಾದಮೇಲೆ ಅವನು ಆರಾಮಾಗಿ ಸರಿ ಜೊತೆ ಈ ರೀತಿ ರುಬ್ಬಿ ಕೊಟ್ಟಾಗ ತಿನ್ನೋಕ್ಕೆ ಇಷ್ಟಪಟ್ಟ. ಬಟ್ ಒನ್ ಥಿಂಗ್ ಏನು ಅಂತ ಹೇಳಿದ್ರೆ, ಇದ್ರಲ್ಲಿ ತುಂಬ ಡ್ರೈ ಫ್ರೂಟ್ಸ್ ಕಂಟೆಂಟ್ ಇರೋದ್ರಿಂದ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ 3 ಟೈಮೂ ಇದನ್ನೇ ಕೊಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸು ಮಕ್ಳಿಗೆ ಕೆಲವು ಸತಿ ಡೈಜೆಷನ್ ಆಗಲ್ಲ. ಸೊ ಹಾಗಾಗಿ ಒಂದು ಸತಿ ನೀವು ದಿವಸದಲ್ಲಿ 1 ಟೈಮ್ ಇಲ್ಲ, ಬೆಳಗ್ಗೆ, ಯೂಶಲಿ ರಾತ್ರಿ ಬೇಡ ಬಿಕಾಸ್ ಡ್ರೈ ಫ್ರೂಟ್ಸ್ ಇರೋದ್ರಿಂದ. ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಕ್ಕಳು ಹೆಂಗೋ ಆಟ ಆಡ್ತಾ ಇರ್ತಾರೆ, ಎಲ್ಲ ಇರುತ್ತೆ. ಸೊ ಹಾಗಾಗಿ ಆ ಒಂದು ಟೈಮಲ್ಲಿ ಈ ಒಂದು ಫುಡ್ನ ನೀವು ಕೊಡ್ಬೋದು ಮಗುಗೆ. ಸೊ ಇದನ್ನು ರುಬ್ಕೊಂಡು ಮತ್ತೆ ಬರ್ತೀನಿ. ಸೊ ಈಗ ಡ್ರೈ ಫ್ರೂಟ್ಸ್ನೆಲ್ಲ ನಾನು ರುಬ್ಕೊಂಡಿದ್ದೀನಿ, ನೋಡ್ಬೋದು ಈ ರೀತಿ ಕಾಣಿಸುತ್ತೆ. ಸೊ ಇದು ಹೆಂಗೆ ಅಂತ ಹೇಳಿದ್ರೆ, ಕೆಲವ್ರಿಗೆ ರವೆ ಜೊತೆ ಇಷ್ಟ ಆಗಲ್ಲ ಅಂತ ಅಂದಾಗ ನೋಡ್ಬೋದು ಈ ರೀತಿ ಪೌಡರ್ ಕನ್ಸಿಸ್ಟೆನ್ಸಿ ಬಂದಿರುತ್ತೆ, ಆಯಿತಾ. ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ಬೇಕಾದರೆ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಕೆಲವರು ರಾಗಿ ಸರಿ ಏನು ಮಾಡ್ಕೊಳ್ತೀರಾ ಅದ್ರ ಜೊತೆ ಕೂಡ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ. ಬೇಕು ಅಂತ ಹೇಳಿದ್ರೆ ಇದನ್ನು ಇನ್ಸ್ಟೆಂಟಾಗಿ ನೀವು ರವೆ ಜೊತೆ ಹಾಕ್ಕೊಂಡು ಅಥವಾ ರಾಗಿ ಸರಿ ಜೊತೆನೋ ಹಾಕ್ಕೊಂಡು ಕೂಡ ಮಾಡ್ಬೋದು. ಬಿಕಾಸ್ ಇದು ಬರೀ ಡ್ರೈ ಫ್ರೂಟ್ಸ್ ಇರೋದ್ರಿಂದ
ಮಕ್ಕಳಿಗೆ ಆ ಡ್ರೈ ಫ್ರೂಟ್ಸ್ ಕಂಟೆಂಟ್ ಕೂಡ ಸೇರುತ್ತೆ. ಸೊ ಇದನ್ನು ರುಬ್ಕೊಂಡಾಗಿದೆ. ನೆಕ್ಸ್ಟು ಅವಲಕ್ಕಿ ಕೂಡ ಇದನ್ನು ರುಬ್ಕೊಳ್ತೀನಿ. ನಾನು ಒಟ್ಟಿಗೆ ಎಲ್ಲ ಮಾಡಿ. ಸೊ ಈಗ ಡ್ರೈ ಫ್ರೂಟ್ಸ್ ಜೊತೆಗೇನೆ ಅದು ಚೆನ್ನಾಗಿ ರುಬ್ಬಿದ್ದೀವಿ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಇದ್ರ ಜೊತೆ ಹಾಕ್ಕೊಂಡ್ರೆ ಚೆನ್ನಾಗಿ ಹೊಂದುತ್ತೆ ಅಂತ ಹೇಳಿ ಅವಲಕ್ಕಿ ಕೂಡ ನಾನು ಇದಕ್ಕೇ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ತೀನಿ. ಸೊ ಸ್ವಲ್ಪ ದೊಡ್ಡ ಜಾರ್ ತೊಗೊಳ್ಬೇಕಾಗತ್ತೆ. ದೊಡ್ಡ ಜಾರ್ ತೊಗೊಂಡಷ್ಟು ಚೆನ್ನಾಗಿ ಮಿದಕ್ಲಾಗೋದಿಲ್ಲ, ಸ್ವಲ್ಪ ಸ್ಪೇಸ್ ಇರುತ್ತಲ್ಲ, ಹಾಗಾಗಿ ಈಗ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಹುರಿದಿಟ್ಕೊಂಡಿರೋಂಥ ಓಟ್ಸ್ನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ರುಬ್ಕೊಳ್ತೀನಿ. ಇವಾಗ ಅದು ಆಲ್ರೆಡಿ ಫುಲ್ಲು ರುಬ್ಬಿರೋದ್ರಿಂದ ಇದೊಂದು ಚೂರು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಏನು ರುಬ್ಬೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಈ ಥರ ಒಂದು ಬಾಣಲಿಗೆ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ದಟ್ ಇನ್ನೂ ಸ್ವಲ್ಪ ಏನಾದರೂ ಬಿಸಿ ಇತ್ತು ಅಂತ ಹೇಳಿದ್ರೆ ತಂಪಾಗಲಿಕ್ಕೆ ಇದನ್ನು ಇಡ್ತೀನಿ. ಸೊ ಇವಾಗ ನೋಡ್ಬೋದು ಕಂಪ್ಲೀಟಾಗಿ ಓಟ್ಸು, ಅದ್ರ ಜೊತೆ ಅವಲಕ್ಕಿ, ಡ್ರೈ ಫ್ರೂಟ್ಸ್ ಈ ಮೂರೂ ಫ್ರೈ ಮಾಡಿಕೊಂಡು ಡ್ರೈ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಓನ್ಲಿ ಥಿಂಗ್ ಇಸ್ ಈ ಥರ ಗಂಟು ಲಮ್ಸ್ ಆಗಬಾರ್ದು ಅಂತ, ಹಿಂಗೆ ತೆಗೆದುಬಿಟ್ಟಾಗ ಅದು ಆಗೋದಕ್ಕೆ ಬಿಡೋದಿಲ್ಲ. ಸೊ ನೀಟಾಗಿ ಇದನ್ನು ಈ ರೀತಿ ಲಮ್ಸ್ ಏನಿದೆ ಅದನ್ನೆಲ್ಲ ಹೊಡ್ಕೊಳ್ಬೇಕು, ಇಲ್ಲಾಂದರೆ ಅದು ಮುಗ್ಲು ಕಟ್ದಂಗೆ ಅನಿಸ್ಬಿಡುತ್ತೆ. ಇದ್ರ ಜೊತೆಗೆ ನಾನು ರವೆನ ಹಾಕ್ಕೊಳ್ತೀನಿ. ಸೊ ರವೆನ ಫ್ರೈ ಮಾಡ್ಕೊಂಡಿದ್ವಲ್ಲ ಇದನ್ನು ಹಾಕಿ ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸೊ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅದಾದಮೇಲೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಒಂದು ಕಡೆ ರವೆ ಅನಿಸುತ್ತೆ ಮತ್ತು ಇನ್ನೊಂದು ಕಡೆ ಬರೀ ಡ್ರೈ ಫ್ರೂಟ್ಸ್ ಥರ ಅನಿಸುತ್ತೆ. ಸೊ ನೀಟಾಗಿ ಕೈ ಆಡಿಕೊಂಡು ಮಿಕ್ಸ್ ಮಾಡಬೇಕು. ಇದನ್ನು ಥರ ನೀಟಾಗಿ ಮಾಡಿಕೊಂಡ್ರೆ ಅದು ಎಲ್ಲ ಕಡೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಗಂಟು ಕೂಡ ಆಗೋದಿಲ್ಲ. ಸೊ ಇದು ಆಲ್ಮೋಸ್ಟ್ ಒಂದು ದೊಡ್ಡ ಬಾಕ್ಸ್ಗೆ ನೀಟಾಗಿ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಇದು ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದನ್ನು ಮಾಡೋದು ಅಂದರೆ ಸುಮ್ಮನೆ ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಒಂದು 5-10 ಮಿನಿಟ್ಸ್ ನೀಟಾಗಿ ತಿರುಗಿಸ್ತಾ ಇರಬೇಕು. ಕೈ ಬಿಟ್ಬಿಟ್ರೆ ಇದು ತಳ ಹಿಡಿದು ಬಿಡುತ್ತೆ. ಸೊ ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಘಮ ಬರುತ್ತೆ. ಘಮ ಬಂದಾಗ ಆಫ್ ಮಾಡ್ಬೋದು. ಸ್ವೀಟ್ನರ್ಗೆ ನೀವು ಬೆಲ್ಲನಾದರೂ ಬಳಸ್ಬೋದು. ಬೆಲ್ಲ ಬಳಸೋಕ್ಕೆ ಇಷ್ಟ ಇಲ್ಲ ಅನ್ನೋಂಥವ್ರು ಖರ್ಜೂರದ ಪೇಸ್ಟ್ ಕೂಡ ಇದಕ್ಕೆ ಸ್ವೀಟ್ನರ್ ಆಗಿ ಬಳಸ್ಕೊಳ್ಬೋದು. ಸೊ ದಿಸ್ ಈಸ್ ದ ಫೈನಲ್ ಏನು ಹೇಳ್ತಾರೆ ಸರಿ ಅಂತ ಹೇಳ್ಬೋದು. ಸೊ ಇದನ್ನು ನಿಮಗೆ ಹೇಗೆ ಬೇಕೋ, ನಾನು ಇದನ್ನು ಓಟ್ಸ್ ಸರಿ ಅಂತ ಕರಿತೀನಿ, ಇಲ್ಲ ರವೆ ಉಪ್ಪಿಟ್ಟು ಥರ ಅಂತ ಕರಿತೀನಿ. ಬೆಲ್ಲ ಹಾಕು, ಇಲ್ಲಿ ಇತ್ತು ನೋಡಿ ಬೆಲ್ಲ ತೋರಿಸಿ. ಸೊ ಬೆಲ್ಲ ಒಂದಿಷ್ಟು ಹಾಕ್ತೀನಿ ನಾನು. ಒಂದಪ್ಪ ಪ್ಲೇನ್ ವಾಟರ್, ಇವಾಗ ಇದಾಗಿದೆ ನೀಟಾಗಿ, ಒಂಚೂರು ಗಂಟಿಲ್ದಂಗೆ ಆಗಿದೆ ನೋಡಿ ಇದು. ಸೊ ಈ ಟೈಮ್ನಲ್ಲಿ ಆಫ್ ಮಾಡಬೇಕು. ಆ್ಯಂಡ್ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಕನ್ಸಿಸ್ಟೆನ್ಸಿ. ನಿಮ್ಮ ಪಾಪುಗೆ ಹೆಂಗೆ ಬೇಕೋ ಆ ಥರ ನೋಡಿಕೊಂಡು ನೀವು ಬಳಸ್ಕೊಳ್ಬೋದು. ಸೊ ಇವಾಗ ನಾನು ಈ ಒಂದು ಟೈಮಲ್ಲಿ ತುಪ್ಪನ ಹಾಕ್ಕೊಳ್ತೀನಿ. ಸೊ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕಿದ್ರೆ ನೀಟಾಗಿ ಕರಗುತ್ತೆ ಅಂತ. ಸೊ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ಆಗಲೇ ಹಶ್ವಾಗ್ಬಿಟ್ಟಿದೆ. ಬಂದೆ. ಸೊ ಈ ರೀತಿ ಮಾಡಿ ತಣ್ಣಗೆ ಮಾಡಿ ಮಕ್ಕಳಿಗೆ ಬೆಚ್ಚಗೆ ತಿನ್ನಿಸ್ಬಿಟ್ರೆ ಇಷ್ಟಪಟ್ಕೊಂಡು ತಿಂತಾರೆ. ಸೊ ಎಸ್, ರೆಸಿಪಿ ರೆಡಿಯಾಗಿದೆ, ಸ್ವೀಟ್ ಉಪ್ಪಿಟ್ಟು.
ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್ ಆ್ಯಂಡ್ ಕಂಪ್ಲೀಟ್ ರೆಸಿಪಿ. ಇದನ್ನು ನಾನು ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.